ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಯಾಕೋ ತುಂಬ ಮನೇಲಿದ್ದು ಬೋರ್ ಹೊಡಿತಿತ್ತು. ಅದಕ್ಕೆ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಸರಿ ಆಯಿತು, ಮಾಲ್ಗೆ ಹೋಗಿ ಬರೋಣ ಬಾ, ತುಂಬ ದಿನ ಆಯ್ತಲ್ಲ ಮಾಲ್ಗೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಹೋಗೋಣ ಅಂತ ಹೇಳಿದೆ. ನಾನು ಸ್ವಲ್ಪ ಸಣ್ಣ ಆಗೋಣ ಅಂತ ಅಂದ್ಬಿಟ್ಟು ಔಟ್ಸೈಡ್ ಫುಡ್ ಬಿಟ್ಟಿದ್ದೆ. ಬಟ್ ನಮ್ಮ ಮನೆಯವ್ರು ನನ್ನನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಬಂದರೆ ಬಿಡೋದಿಲ್ಲ. ಒಂದಿನ ತಿಂದರೆ ಏನೂ ಆಗಲ್ಲ ಅಂತ ಅಂತಾರೆ. ಹಂಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ತಿನ್ನೋದು. ಇಲ್ಲಿ ನಾನು ಒಂದು ಜ್ಯೂಸ್ ತೊಗೊಂಡೆ ಆಯಿತಾ. ನಿಜವಾಗ್ಲೂ ಮಿಂಟ್ ಸೋಡಾ ಏನೋ ತೊಗೊಂಡೆ, ಬಟ್ ನಿಜ ಒಂಚೂರು ಚೆನ್ನಾಗಿರಲಿಲ್ಲ. ಅದನ್ನು ಅಷ್ಟಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ, ತೊಗೊಂಡಿದ್ದೀವಲ್ಲ ಅಂತ. ನಾನು ನಮ್ಮ ಮನೆಯವ್ರಿಗೆ ಸ್ಕೇರಿ ಹೌಸ್ಗೆ ಹೋಗೋಣ ಬನ್ನಿ ಅಂತ ಹೇಳ್ತಾ ಇದ್ದೆ. ಬಟ್ ಅವರು ನೀನು ಎದ್ರುಕೊಂತೀಯ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಎತ್ತಾಕ್ಬಿಟ್ಟು ಕರ್ಕೊಂಡೇ ಹೋಗಲಿಲ್ಲ ಕೊನೆಗೂ. ನಾನು ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಮತ್ತು ಇನ್ನೇಂತಕ್ಕೆ ಮಾಲಿಗೆ ಬರಬೇಕಾಗಿತ್ತು ಅಂತ ಹೇಳಿದೆ. ಮನೆಯಿಂದ ಹತ್ರದಲ್ಲಿ ಯಾವ ಪ್ಲೇಸು ಇಲ್ಲ, ಅಟ್ಲೀಸ್ಟ್ ಮಾಲ್ ಆದರೂ ನೋಡ್ತೀಯೇನೋ, ಇಲ್ಲಾದರೂ ಸ್ವಲ್ಪ ಸುತ್ತಾಡ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಅದು ಇದು ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಾದರೂ ಖುಷಿ ಪಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲೇ ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಯಾವ ಮೂವಿನೂ ಇರಲಿಲ್ಲ. ಹಂಗಾಗಿ ನನಗೆ ಶರೀಫ್ ಬಾಯ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅಲ್ಲಿಂದ ಹತ್ರ ಇತ್ತಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಕರ್ಕೊಂಬಂದರು. ಅಲ್ಲಿಂದ ಊಟ ಮಾಡಿಕೊಂಡು ಸೀದಾ ನಾವು ಮತ್ತೆ ಹೊರಟ್ವಿ. ಬಿರಿಯಾನಿ ಅಂತೂ ಸಖತ್ತಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ. ಅಲ್ಲಿ ಜ್ಯೂಸ್ ಕುಡಿದ್ರೂ ನನಗೆ ಔಟ್ಸೈಡ್ ಸೋಡಾ ಕುಡಿಬೇಕು ಅನ್ನೋದು ಆಸೆ ಇತ್ತು. ಅದಾದಮೇಲೆ ಮೂವಿಗೆ ಸ್ವಲ್ಪ ಲೇಟ್ ಇದ್ದಿದ್ದರಿಂದ ಸರಿ ಅಂತ ಜ್ಯೂಸ್ ಕುಡಿದೆ. ಅಲ್ಲಿಂದ ನಾವು ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಿರಾಜಿಗೆ ಬಂದ್ವಿ, ಸುಂಕದಕಟ್ಟೆಗೆ. ಬೇರೆದು ಯಾವುದೂ ಮೂವಿ ಇರಲಿಲ್ಲ, ಹಾಗಾಗಿ ಸಿದ್ಲಿಂಗು ಮೂವಿನೇ ನೋಡಬೇಕಾಗಿ ಬಂತು. ಮೂವಿ ಏನೋ ಚೆನ್ನಾಗೇ ಇತ್ತು, ಏನು ಬೇಜಾರೇನು ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ನಾನಂತೂ ನಮ್ಮ ಮನೆಯವ್ರಿಗೆ ಬೆಳಗ್ಗೆನೇ ಹೇಳ್ಬಿಟ್ಟಿದ್ದೆ, ನಾನು ಇವಾಗ ಈಚೆ ಬರಬೇಕು ಅಂತ ಅಂದರೆ ನನ್ನನ್ನು ರಾತ್ರಿಯೇ ನೀವು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು. ಹಂಗಾಗಿ ಅಲ್ಲಲ್ಲೇ ಸುತ್ತಾಡ್ತಾ ಇದ್ವಿ ನಾವು. ಮನೇಲಿದ್ದರೆ ಅಂತೂ ಟೈಮೇ ಓಡೋದಿಲ್ಲ. ಅದೇ ಏನಾದರೂ ಔಟ್ಸೈಡ್ ಬಂದಿದ್ದೀವಿ ಅಂದರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂದರೆ ಅಷ್ಟು ಬೇಗ ಟೈಮ್ ಹೋಗುತ್ತೆ. ಅದು ಇವ್ರ ಜೊತೆ ಬಂದಿದ್ದೀನಿ ಅಂದರೆ ಇದ್ದಿದ್ದು ಬೇಗನೆ ಟೈಮ್ ಹೋಗಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋತ್ತಿಗೆ ನೈಟ್ ಆಗಿತ್ತು. ಡಿಮಾರ್ಟಲ್ಲಿ ತುಂಬಾ ರಶ್ ಇತ್ತು ಅಂತ ರಾಯಲ್ ಮಾರ್ಟಿಗೆ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ನಾನು ಓಟ್ಸ್ ತೊಗೋಬೇಕಾಗಿತ್ತು. ಓಟ್ಸ್ ತೊಗೊಂಡು ಸೀದಾ ಮನೆಗೆ ಹೋದ್ವಿ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಮೀನು ಫ್ರೈ ರೆಡಿಯಾಗಿತ್ತು. ನಾವು ಅದನ್ನು ಹೊಟ್ಟೆ ತುಂಬ ತಿಂದ್ಕೊಂಡು ಮಲ್ಕೊಂಡ್ವಿ.